ಎಲ್ಲರಿಗೆ ಅನಂತ ನಮಸ್ಕಾರಗಳು. ನಾವು ಇವತ್ತು ಹಾಸನ ಒಂದು ನಗರದ ಈ ಭವ್ಯವಾದಂತಹ ಒಂದು ಮೈದಾನದಲ್ಲಿದ್ದೇವೆ. ನಮ್ಮ ನೆಚ್ಚಿನ ಜನಪ್ರಿಯ ಜನನಾಯಕರು ಮತ್ತು ಕೇಂದ್ರದ ಸಚಿವರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣಾಜಿ ಅವರ ಒಂದು ರಾಜ್ಯಾಡಳಿತ ಮತ್ತು ಅವರು ಬಡವರು ರೈತರ ಬಗ್ಗೆ ಇಟ್ಟುಕೊಂಡಿರ್ತಕ್ಕಂಥ ಕಾಳಜಿಯನ್ನು ಕಂಡು ನಾವು 18 ಚುನಾವಣೆಯಲ್ಲಿ ಅವರ ಜೊತೆಗೆ ಓಡಾಡಿ ಅಳಿಲು ಸೇವೆ ಸಲ್ಲಿಸಿದ್ದೇವೆ. ಮತ್ತು ನಮ್ಮ ಹೆಮ್ಮೆಯ ಹಿಂದಿನ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರದ JDS ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಮಾಡಿರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ಅಣೆಕಟ್ಟು ಒಂದು ಎತ್ತರ ಮಾಡುವುದು ಮತ್ತು ಒಂದು ಕ್ಯಾನಲ್ಗಳನ್ನು ವಿಸ್ತರಣೆ ಮಾಡುವುದರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿ ನಮ್ಮ 18 ಜಿಲ್ಲೆಗಳಿಗೆ ಇವತ್ತು ನೀರು ಬರ್ತಾ ಇದೆ ಅಂದರೆ ದೇವೇಗೌಡ ಅಪ್ಪಾಜಿ ಅವರ ಕೊಡುಗೆ ಬಹಳಷ್ಟು ಇದೆ. ಮತ್ತು ಕುಮಾರಣ್ಣಾಜಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿರ್ತಕ್ಕಂಥ ರೈತರ ಒಂದು ಸಾಲ ಮನ್ನಾ ಮತ್ತು ನೀರಾವರಿ ಯೋಜನೆ, ಗ್ರಾಮ ವಾಸ್ತವ್ಯ, ಅದರಂತೆ ಈ ಬಡವರ ಮಕ್ಕಳಿಗಾಗಿ ತಂದಿರತಕ್ಕಂಥ ಯೋಜನೆಗಳು, ಹಳ್ಳಿಗಳ ಒಂದು ಉದ್ಧಾರಕ್ಕಾಗಿ ಅವರು ತೆಗೆದುಕೊಂಡ ತೀರ್ಮಾನಗಳನ್ನು ಬಹಳಷ್ಟು ನಾಡಿನ ಜನ ಒಪ್ಪಿಕೊಂಡಿದ್ದಾರೆ. ಆದರೆ ಅವರ ಪಕ್ಷಕ್ಕೆ ಬಹಳಷ್ಟು ಸಂದರ್ಭದಲ್ಲಿ ಹಿನ್ನಡೆ ಆಗ್ತಾ ಇದೆ. ಇದಕ್ಕೆ ಕಾರಣಗಳು ಏನೆಂದರೆ ಕುಮಾರಣ್ಣಾಜಿ ಮತ್ತು ದೇವೇಗೌಡ ಅಪ್ಪಾಜಿ ಅವರ ತಕ್ಕಂತೆ ಮತ್ತು ಆ ಪಕ್ಷಕ್ಕೆ ತಕ್ಕಂತೆ ಅಭ್ಯರ್ಥಿಗಳ ಕೊರತೆ ಬಹಳಷ್ಟು ಇದೆ. ಮುಂಬರುವ ದಿನಗಳಲ್ಲಿ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ಈ ತೆರನಾದ ಒಂದು ಸಮಾವೇಶ ಸಂಘಟನೆಯನ್ನು ಮಾಡಿ ಮತ್ತು ರೈತರು, ಬಡವರು, ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಂದು ಈ ಚುನಾವಣೆಯ ಬಗ್ಗೆ ಒಂದು ಜ್ಞಾನಾರ್ಜನವನ್ನು ನೀಡಿ ಪ್ರಜಾಪ್ರಭುತ್ವದಲ್ಲಿ ಪ್ರಾಮಾಣಿಕತೆಯನ್ನು ತರಲು ಇನ್ನಷ್ಟು ಕುಮಾರಣ್ಣಾಜಿ ಅವರು, ದೇವೇಗೌಡ ಅಪ್ಪಾಜಿ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಅವರು ಮತ್ತು ರೇವಣ್ಣಣ್ಣಾಜಿ ಅವರು ಪ್ರಯತ್ನ ಮಾಡಲಿ. ನಾವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತಾ ಶ್ರೀಶೈಲ ಆಳೂರು ಎಂಬ ಯೂಟ್ಯೂಬ್ ಚಾನಲ್ ಇದ್ದು ನೋಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಆಶೀರ್ವದಿಸಿ. ಅದರಂತೆ ಕುಮಾರಣ್ಣಾಜಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ವಿಸ್ತರಣೆಗಾಗಿ ಮತ್ತು ಪುನಶ್ಚೇತನಕ್ಕಾಗಿ 150 ಕೋಟಿ ರೂಪಾಯಿ ಇಟ್ಟಿದ್ದರು. ಆದರೆ ಅವರ ನಂತರ ಬಂದಿರತಕ್ಕಂಥ ಸರ್ಕಾರ ಆ 150 ಕೋಟಿಯನ್ನು ಬೇರೆ ಯೋಜನೆಗೆ ಬಳಕೆ ಮಾಡಿಕೊಂಡು ದ್ರಾಕ್ಷಿ ದಾಳಿಂಬೆ ರೈತರ ಸಂಕಷ್ಟ ಅಲ್ಲೇ ಉಳಿದಿದೆ. ಭಾಳಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವರು ದ್ರಾಕ್ಷಿ ದಾಳಿಂಬೆ ಬೆಳೆದ ರೈತರು ಹೊಲ ಮಾರ್ತಾ ಇದ್ದಾರೆ. ಹೀಗಾಗಿ ರೈತರ ಸಂಕಷ್ಟದಲ್ಲಿದ್ದು ನಾವು ಕೂಡ ದ್ರಾಕ್ಷಿ ದಾಳಿಂಬೆ ಬೆಳೆದು ಈಗ 4-5 ಎಕರೆ ಜಮೀನು ಮಾರಿದ್ದೇವೆ. ಇನ್ನೂ ಸಾಲ ಇದೆ. ಸಾಲ ನೀಡಿದವರು ಬಡ್ಡಿ, ದಂಡ ಬಡ್ಡಿ, ಚಕ್ರ ಬಡ್ಡಿ ಕೇಳ್ತಾರೆ. ಕೆಲವರು ಜಮೀನು ಕಬ್ಜೆ ಮಾಡ್ತಾ ಇದ್ದಾರೆ. ಚಡಚಣ ತಾಲೂಕಿನಲ್ಲಿ ಇಂಥ ಸಮಸ್ಯೆಗಳಿದ್ದು ಸ್ಥಾನಿಕ ಚೌಕಸಿಯನ್ನು ಮಾಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕೇರಳ ರಾಜ್ಯದ ಮಾದರಿಯಲ್ಲಿ ಸಾಲ ಮನ್ನಾಗೊಳಿಸಬೇಕಂತೇಳಿ ಕೇಳಿಕೊಳ್ಳುತ್ತೇವೆ. ಶ್ರೀಶೈಲ. ದಿನಗಳಲ್ಲಿ ಅಂದರೆ 2026ರಲ್ಲಿ ಸಾಕಷ್ಟು ಚುನಾವಣೆಗಳು ಬರ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, APMC, ನಗರಸಭೆ, ಹಾಗೆಯೇ ಎಲ್ಲ ಚುನಾವಣೆಗೂ ನಾವು ಈಗಾಗಲೇ ಸಿದ್ಧರಾಗಿದ್ದೀವಿ. ಅದು ಮೈತ್ರಿ ಅಂತ ಹೇಳಿದ್ರೆ ವರಿಷ್ಠರು ಮೈತ್ರಿ ಕೂಡ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಇಲ್ಲ ನಾವು ಪಕ್ಷಗಳೆಲ್ಲ ಸಿಂಗಲ್ ಆಗಿ ಎಲೆಕ್ಷನ್ ಮಾಡೋದು ಅಂದರೆ ಅದಕ್ಕೂ ಕೂಡ ನಾವು ರೆಡಿಯಾಗೇ ಇದ್ದೀವಿ. ನಮ್ಮೊಂದು ಸಂಘಟನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೂ ಕೂಡ ಈ ಬಾರಿ ಟಿಕೆಟ್ನ B.Pharmನ ಕೊಡೋಂಥ ಚಾನ್ಸಸ್ ಇದೆ. ಹಾಗಾಗಿ ನಾವು ಮಹಿಳಾ ಸಂಘಟನೆಯಲ್ಲೂ ಕೂಡ ನಮ್ಮ ಕರ್ನಾಟಕದಾದ್ಯಂತ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಸಾಕಷ್ಟು ಗೆಲುವು ನಮ್ಮ ಪಕ್ಷಕ್ಕಾಗತ್ತೆ ಅನ್ನೋ ಒಂದು ಭರವಸೆ ಇದೆ. ಇವತ್ತಿನ ಸಮಾವೇಶ ಬರೀ ಹಾಸನಕ್ಕೆ ಸೀಮಿತ ಇಲ್ಲ, ಎಲ್ಲ ಜಿಲ್ಲಾವಾರು ಮಾಡ್ತೀವಿ? ಇಲ್ಲ, ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿಯ ಸಮಾವೇಶಗಳನ್ನ ನಾವು ಬೃಹತ್ ಪ್ರಮಾಣದಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಸನದ್ದು ಕೂಡ ಈಗಾಗಲೇ ನೀವು ನೋಡ್ದಂಗೆ ಗೆಲುವನ್ನ ಕಂಡಿದೆ. ಲಕ್ಷಾಂತರ ಜನ ಅವರಾಗೆ ಬಂದಿದ್ದಾರೆ. ದುಡ್ಡು ಕೊಟ್ಟು ಕರ್ಕೊಂಬಂದಿಲ್ಲ ನಾವು, ಅವರಾಗೆ ಅಭಿಮಾನದಿಂದ ಬಂದಂತಹ ಜನಗಳು. ಖಂಡಿತ ಇದು ಓಟ್ ಆಗಿ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗತ್ತೆ ಅನ್ನೋ ಒಂದು ಭರವಸೆ ನಮಗಿದೆ. ತಮ್ಮ ಹೆಸರು, ತಮ್ಮ ಪೋಸ್ಟಿಂಗ್? ನಮಸ್ಕಾರ, ನಾನು ಶ್ರೀಮತಿ ಗೀತಾ ಸತೀಶ್, ಮಹಿಳಾ ಜಿಲ್ಲಾಧ್ಯಕ್ಷರು, ಶಿವಮೊಗ್ಗ ಜಿಲ್ಲೆ.